ತನಿಖೆಗೆ ಗ್ರೀನ್ ಸಿಗ್ನಲ್. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರು. ರಾಜಭವನದಿಂದ ಅಧಿಕೃತ ಆದೇಶ ಹೊರಬೀಳ್ತಾ ಇದೆ. ಇದು ಸರ್ಕಾರ ಮತ್ತು ಗವರ್ನರ್ ವಿರುದ್ಧದ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಇದೀಗ ಬರ್ತಾ ಇರುವಂತಹ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ಮೂಡ ಹಗರಣದಲ್ಲಿ ಸಿಎಂಗೆ ಅತಿ ದೊಡ್ಡ ಸಂಕಷ್ಟ. ಪ್ರಾಸಿಕ್ಯೂಷನ್ಗೆ ಅನುಮತಿ. ಸಿಎಂ ವಿರುದ್ಧ ತನಿಖೆಗೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ರಾಜಭವನದಿಂದ ಹೊರಬಿದ್ದಂತಹ ಆದೇಶ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಹೊರಬಿದ್ದಿದೆ. ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯನವರ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥದೊಂದು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರು ಫೇಸ್ ಮಾಡಿದ್ದೇ ಇಲ್ಲ. ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಅಂತ ಕರೆಸ್ಕೊಳ್ತಾ ಇದ್ದ ಸಿದ್ದರಾಮಯ್ಯನವರು ಈಗ ಮೂಡ ಹಗರಣದಲ್ಲಿ ತನಿಖೆಯನ್ನ ಎದುರಿಸಬೇಕಾಗಿದೆ. ಅತಿ ದೊಡ್ಡ ಸಂಕಷ್ಟ ಇದು ಸಿಎಂ ಸಿದ್ದರಾಮಯ್ಯನವರಿಗೆ. ಇಷ್ಟು ದಿನ ಹೇಳಿಕೆ ಪ್ರತಿ ಹೇಳಿಕೆ, ಪ್ರತಿಭಟನೆ, ಪಾದಯಾತ್ರೆಗೆ ಸೀಮಿತವಾಗಿದ್ದ ಮೂಡ ಹಗರಣ ಈಗ ತನಿಖೆಗೆ ಬಂದು ನಿಲ್ಲತ್ತೆ. ಮೂಡ ಹಗರಣದಲ್ಲಿ ಸಿಎಂಗೆ ಎದುರಾಗಿರುವಂತ ಅತಿ ದೊಡ್ಡ ಸಂಕಷ್ಟ ಇದು. ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ತನಿಖೆಗೆ ರಾಜ್ಯಪಾಲರ ಅನುಮತಿ ಏನು ಬೇಕಿತ್ತು? ಈಗ ಸಿಎಂ ವಿರುದ್ಧದ ತನಿಖೆಗೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್. ವಾಟ್ ನೆಕ್ಸ್ಟ್? ಹಾಗಾದ್ರೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಈಗಾಗಲೇ ಅರ್ಜಿಗಳನ್ನು ಕೂಡ ಹಾಕೊಂಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೋಡ್ತಾ ಇದ್ದೀವಿ. ಸಿಎಂ ವಿರುದ್ಧದ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಮುಂದೇನು? ಹಾಗಾದ್ರೆ ಮುಡಾ ಹಗರಣ ಅನ್ನೋದು ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ. ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಹೋಗಿದೆ. ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ಹೋಗಿದೆ. ರಾಜಭವನ ಈ ನೋಟಿಫಿಕೇಶನ್ ಅನ್ನ ರವಾನೆ ಮಾಡಿದೆ ಮುಖ್ಯ ಕಾರ್ಯದರ್ಶಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಫೈನಲಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಜುಲೈ 26ರಂದು ರಾಜ್ಯಪಾಲರಿಗೆ ಸಲ್ಲಿಸಿದಂತಹ ದೂರು ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆಯಿತು. ಕಾಂಗ್ರೆಸ್ ಇದನ್ನ ವಿರೋಧಿಸಿತು, ಕಾನೂನಿನ ಹೋರಾಟ ನಡೆಸ್ತೀವಿ ಅಂತೂ ಇದಕ್ಕೆ ಬಹಳ ಉದ್ದ ಪ್ರತಿಕ್ರಿಯೆಯನ್ನ ಕೊಟ್ಟು ವಿವರವಾದಂತಹ ಉತ್ತರವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಆದ್ರೆ ರಾಜ್ಯಪಾಲರ ನಿರ್ಣಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನೋಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜಭವನದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಎಸ್, ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ಅನ್ನ ಕಳುಹಿಸಲಾಗಿದೆ. ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರಿಗೆ ಜೊತೆಗೆ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಇದು. ಮೈಸೂರು ಮೂಲದ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹಾಗೇನೆ ಟಿಜೆ ಅಬ್ರಾಹಂ ಅವರು ಸಲ್ಲಿಸಿದಂತಹ ದೂರು ಅರ್ಜಿ ರಾಜಭವನದ ಅಂಗಳದಲ್ಲಿತ್ತು. ಈಗ ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ರವಾನೆ ಆಗಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಸಂಕಷ್ಟ ಇದು. ಯಾವಾಗ ರಾಜ್ಯಪಾಲರಿಗೆ ದೂರ ಹೋಗುತ್ತೋ ಅದೇ ದಿನ ಕೆಲವೇ ಗಂಟೆಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನ ಕಳುಹಿಸ್ತಾರೆ ರಾಜ್ಯಪಾಲರು. ನಿಮ್ಮ ವಿರುದ್ಧ ದೂರು ಬಂದಿದೆ, ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡಬಾರದು ಅಂತ. ಈಗ ಮುಖ್ಯಮಂತ್ರಿಗಳ ವಿರುದ್ಧ 2 ಅಲ್ಲ 3 ದೂರು ದಾಖಲಾದಂಥದ್ದು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ದೂರುಗಳನ್ನ ಒಟ್ಟಿಗೆ ಸೇರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಒಂದಲ್ಲ ಎರಡಲ್ಲ 3 ದೂರು ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರದೀಪ್ ಎಂಬ ಮತ್ತೊಬ್ರು ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದು ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಅವರು ದೂರನ್ನ ಕೊಟ್ಟಂಥದ್ದು, ಮತ್ತೊಂದು ಮೈಸೂರು ಮೂಲದವರೇ ಆದಂತಹ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರು. ಈಗ ಪ್ರದೀಪ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟರು. ಈ 3 ದೂರನ್ನ ಆಧರಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಗವರ್ನರ್. ರಾಜಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ರವಾನೆ ಆಗಿದೆ. ನೋಟಿಫಿಕೇಶನ್ ಪ್ರತಿ ರವಾನೆ ಮಾಡಿದ ರಾಜಭವನ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ರಾಜಕೀಯ ಬದುಕಿನಲ್ಲೇ ಯಾವತ್ತೂ ಕೂಡ ಆಗದೇ ಇರುವಂತಹ ಸಂಕಷ್ಟ ಈ ಬಾರಿ ಮೂಡಾ ಹಗರಣದಲ್ಲಾಗಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಹಾಗಾದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸಿದ್ದರಾಮಯ್ಯನವರು ಕೇವಲ ಪ್ರಭಾವಿ ರಾಜಕಾರಣಿ ಅಲ್ಲ, ಪ್ರಬುದ್ಧ ರಾಜಕಾರಣಿ ಅಲ್ಲ, ಒಳ್ಳೆ ವಕೀಲರು ಕೂಡ. ಹಾಗಾಗಿ ಇದನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ. ರಾಜಕೀಯವಾಗಿ ಈಗಾಗಲೇ ಬಹಳಷ್ಟು ಹೋರಾಟಗಳಾಗ್ತಾ ಇದೆ. ಪ್ರತಿಪಕ್ಷದವರು ಇದನ್ನ ಬಿಡುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಕೂಡ ನಡೆಸಿತು. ಈಗ ಕಾನೂನು ಹೋರಾಟ ಆಗಬೇಕಾಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮುಂದೇನು ಮಾಡ್ತಾರೆ, ಕಾನೂನು ಹೋರಾಟ ಹೇಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಎದುರಾಗಿರುವಂತಹ ಅತಿ ದೊಡ್ಡ ಸಂಕಷ್ಟ ರಾಜಭವನದಿಂದ ಅಧಿಕೃತವಾದಂತಹ ನೋಟಿಫಿಕೇಶನ್ ರವಾನೆಯಾಗಿದೆ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ ರಾಜ್ಯಪಾಲರಿಂದ. ಇದು ಸರ್ಕಾರಕ್ಕೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ. ಮೂಡಾ ಹಗರಣದ ಬಗ್ಗೆ ಇಷ್ಟು ದಿನದ ಕಥೆಯೇ ಒಂದಾದ್ರೆ ಇನ್ನು ಮೇಲಿನ ಕಥೆಯೇ ಮತ್ತೊಂದು. ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರರಾದಂತ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್, ನೀವು ದೂರು ಕೊಟ್ಟಿದ್ರಿ. ಅದರ ಪ್ರಕಾರ ಈಗ ರಾಜಭವನದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಬಂದಿದೆ. ಯಾಕೆ ತನಿಖೆ ಆಗಬಾರದು ಅಂತಲೂ ಕೂಡ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ರು. ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಸೊ ಹೇಗಿತ್ತು ಈ ಹೋರಾಟ? ಮೇಡಮ್, ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀನಿ. ಆ ಹೋರಾಟಕ್ಕೆ ಒಂದು ಹಂತವಾಗಿ ಜಯ ಸಿಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೊನೆಯವರೆಗೂ ಇದೇ ರೀತಿ ಹೋರಾಟ ಮಾಡಿ ಅಂತಿಮವಾಗಿ ಜಯ ಗಳಿಸ್ತೀವಿ ಅಂತ ನಂಬಿಕೆ ಇದೆ. ಓಕೆ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರೋದು. ವಾಟ್ ನೆಕ್ಸ್ಟ್? ಹಾಗಾದ್ರೆ ಮುಂದಿನ ಕ್ರಮಗಳೇನಿರುತ್ತೆ? ಮೇಡಮ್, ಅನುಮತಿ ಸಿಕ್ಕಿದೆ ಇಲ್ವೋ ನನಗೆ ಇನ್ನೂ ಖಚಿತ ಆಗಿಲ್ಲ. ಒಟ್ಟಿನಲ್ಲಿ ರಾಜಭವನ ನನಗೆ ದೂರವಾಣಿ ಕಾರ್ಯ ಬಂದಿತ್ತು, ಬನ್ನಿ ಅಂತ ಹೇಳಿ. ಹಾಗಾಗಿ ನಾನು ರಾಜೀನಾಮೆ ಬರ್ತಾ ಇದ್ರೆ ಪತ್ರ ಸಿಕ್ಕದ ನಂತರ ನಂಗೆ ಗೊತ್ತಾಗತ್ತೆ. ನಿಮಗೆ ಬರಕ್ಕೆ ಹೇಳಿದಾರಾ ರಾಜಭವನಕ್ಕೆ? ಹೌದು ಮೇಡಮ್, ಈ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ದಾರೆ. ಸೊ ನಾವು ಬರ್ತಾ ಇದೀನಿ. ಅಂದ್ರೆ ಅರ್ಧ ಗಂಟೆ ಮುಂಚೆ ಫೋನ್ ಬಂದಿತ್ತು ನಿಮ್ಗೆ? ಹೌದು ಮೇಡಮ್. ಏನ್ ಹೇಳಿದ್ರು? ಯಾರಿಂದ ಫೋನ್ ಬಂದಿದ್ದು? ಅದೇ ರಾಜಭವನ ಕಚೇರಿಯಿಂದ ಫೋನ್ ಮಾಡಿದ್ರು ಮೇಡಮ್. ಓಕೆ. ಸೊ ನಿಮ್ಗೊಂದು ಪತ್ರ ಕೊಡಾಕಿದೆ ಬನ್ನಿ ಅಂತ ಹೇಳಿ. ಎಷ್ಟೊತ್ತಿಗೆ ಬರಕ್ಕೆ ಹೇಳಿದ್ದಾರೆ? ಇಲ್ಲ, ಇಷ್ಟ ಕಣತ್ ಏನ್ ಹೇಳಿಲ್ಲ. ನಾನು ಮಧ್ಯಾಹ್ನ ಬರ್ತೀನಿ ನಾನು ಹೇಳಿದ್ದೀನಿ. ನಮ್ಮ ಪೂಜೆ ಇದೆ, ಪೂಜೆ ಮುಗಿಸ್ಕೊಂಡು ಹೊರಡ. ಮಧ್ಯಾಹ್ನ ಹೋಗ್ತೀರಿ ಈಗ? ಹೌದು ಮೇಡಮ್. ಏನ್ ಆಶಾಭಾವನೆ ಇದೆ ನಿಮ್ಗೆ? ಮೇಡಮ್, ಅದೇ ಬಹುಶಃ ಅನುಮತಿ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಓಕೆ, ಸ್ನೇಹಮಯಿ ಕೃಷ್ಣ ಅವರೇ, ಈಗ ಆರಂಭದಿಂದ ಬರೋದಾದ್ರೆ ನೀವು ಕೊಟ್ಟಂತಹ ದೂರೇನಾಗಿತ್ತು? ಯಾವ ರೀತಿ ಹೋರಾಟ ಮಾಡಿದ್ರಿ ನೀವು ಇಲ್ಲಿ ತನಕ ಬರೋದಕ್ಕೆ? ಮೇಡಮ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನ ದೇವರಾಜನವ್ರಿಗೆ ಆಸ್ತಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅದನ್ನ ಸಿದ್ದರಾಮಯ್ಯ ಅವರ ಪಾಮಾಯದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಸ್ಕೊಂಡು ಆ ನಂತರ ಸುಳ್ಳು ಖಾತೆಯನ್ನ ಮಾಡಿಸ್ಕೊಂಡು ತದನಂತರದಲ್ಲಿ ಸುಳ್ಳು ಅನ್ಯಕ್ರಾಂತ ಆದೇಶನ ಪಡ್ಕೊಂಡು ಅದರ ಆಧಾರದ ಮೇಲೆ 2010 ಇಸ್ವಿಲಿ ಸಿದ್ದರಾಮಯ್ಯ ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನ ಪತ್ರವನ್ನ ನೋಂದಣಿ ಮಾಡಿಸ್ಕೊಂಡು ಆ ನಂತರ ಸುಳ್ಳು ಖಾತೆಯನ್ನ ಮಾಡಿಸ್ಕೊಂಡು
ಓಕೆ ಬರೀ ದಾಖಲಾತಿಗಳ ಆಧಾರ ಮೇಲೆ ತಮ್ಮದು ಆಸ್ತಿ ಅಂತೇಳಿ ಆ ಆಸ್ತಿನ ನೀವು ಅಕ್ರಮವಾಗಿ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿದ್ರ ನಮಗೆ ಪರಿಹಾರ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ 14 ನಿವೇಶನ ಪಡೆದಿದ್ರು ಅನ್ನೋದು ನಮ್ಮ ಆರೋಪ. ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸ್ವಜನ ಪಕ್ಷಪಾತ ತೋರಿಸಿ ಈಗ ನೀವೇನು ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಅಂತ ಹೇಳ್ತಿದ್ರ, ಆ ಅಕ್ರಮ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಪೂರಕವಾದಂತ ದಾಖಲೆಗಳು ಕೂಡ ಇತ್ತು? ಹೌದು ಮೇಡಮ್, ಎಲ್ಲಾ ಪ್ರತಿಯೊಂದು ದಾಖಲೆನೂ ಕೂಡ ನಾವು ರಾಜ್ಯಪಾಲರಿಗೆ ಕೊಟ್ಟಿದೀವಿ, ಮಾನ್ಯ ನ್ಯಾಯಾಲಯ ಕೂಡ ಕಳಿಸಿದೀವಿ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಹುಶಃ ನಮ್ಗೆ ಅನುಮತಿ ಕೊಟ್ಟಿರಬಹುದು ನಂಗೆ ಮಾಹಿತಿ ಇದೆ. ಅಲ್ಲ, ನೀವೇನೋ ದಾಖಲೆಗಳು ಇದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಪ್ರತಿಯೊಂದು ಮಾತನ್ನು ಕೂಡ ತಾವು ಗಮನಿಸೇ ಇರ್ತೀರಿ. ಯಾವುದೇ ಅಕ್ರಮ ಇಲ್ಲ, ಆಗಿಲ್ಲ, ಏನ್ ಕಾನೂನು ರೀತಿ ಇದೆಯೋ ಅದೇ ರೀತಿಯಾಗಿ ನಮ್ಗೆ ಸೈಟ್ ಸಿಕ್ಕಿದೆ ಅಂತ. ಮೇಡಮ್ ಅವರು ಇಡೀ ರಾಜ್ಯದ ಜನರಿಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಸುಳ್ಳು ಮಾಹಿತಿ ಕೊಡ್ತಾರೆ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಆ ಒಂದು ಸರ್ವೆ ನಂಬರ್ 464ರಲ್ಲಿ 2002ನೇ ಇಸ್ವಿಲೆ ಬಡಾವಣೆ ರಚನೆ ಮಾಡಿ 2003ನೇ ಇಸ್ವಿ ನಿವೇಶನ ಮಾರಾಟ ಮಾಡಿ ಕ್ರ್ಯಾಪರ್ ನೋಂದಣಿ ಮಾಡ್ಕೊಳ್ಬಿಟ್ಟಿದ್ದಾರೆ. ಅದು ಸಿದ್ದರಾಮಯ್ಯ ಹೇಳ್ತಾರೆ 2014 ಅದು ಕೃಷಿ 10ರವರೆಗೂ ಕೃಷಿ ಭೂಮಿ ಆಗಿತ್ತು. 2011-12 ನಂತರ ಭೂಮಿನ ವಶಪಡಿಸ್ಕೊಂಡು ಸುಳ್ಳು ಹೇಳ್ತಾ ಇದಾರೆ. ಈಗ ಕಂಟಿನ್ಯೂ ಸರ್, ಕಂಟಿನ್ಯೂ. ಅದೇ ಮೇಡಮ್, ಸುಳ್ಳು ಮಾಹಿತಿಗಳು ಕೊಡ್ತಾ ಇದ್ರೆ ಹೊರತು ಯಾವುದೇ ಒಂದು ಸ್ಪಷ್ಟ ದಾಖಲಾತಿಗಳ ಮೇಲೆ ಅವರು ಹೇಳ್ತಾ ಇಲ್ಲ. ಮತ್ತೆ 1968ನೇ ಇಸ್ವಿಯಲ್ಲಿ ಇವ್ರೇನ್ ಬಾಮಯ್ಯ ದೇವರಾಜನವರು ಅವ್ರಿಗೆ ಮಾರಾಟ ಮಾಡಿದರೆ ಅದೇ ವ್ಯಕ್ತಿ ಅವ್ರ ಅಣ್ಣ ಮೈಲಾರಣ್ಣರಿಗೆ ಹಕ್ಕು ಕಳಸ ಪತ್ರ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ದೇವರಾಜಿಗೆ ಯಾವುದೇ ರೀತಿಯ ಹಕ್ಕು ಇಲ್ಲ. ಅದನ್ನ ಮರೆ ಮಚ್ಚಿ ಇವರು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಅದು ದೇವರಾಜು ಅಂತೇಳಿ ದಾಖಲೆಗಳ ಆಧಾರದ ಮೇಲೆ ಇವರು ಬಾಮಯ್ಯನ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ 1968 ಇಸ್ವಿಯಲ್ಲಿ ಏನ್ ಹಕ್ಕು ಕಳಸ ಪತ್ರ ಆಗಿದೆ ಆ ಪತ್ರನ ಮುಖ್ಯಮಂತ್ರಿಯವರು ಬಿಡುಗಡೆ ಮಾಡ್ತಿಲ್ಲ, ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ. ಮತ್ತೆ 2002-3ರಲ್ಲೇ ನಿವೇಶನ ರಚನೆ ಮಾಡಿ ಮಾರಾಟ ಮಾಡಿರೋ ವಿಚಾರದ ಸಂಬಂಧ ದಾಖಲಾತಿ ಮಾಹಿತಿನ ರಾಜ್ಯ ಜನರ ಮುಂದೆ ಇಡ್ತಾ ಇಲ್ಲ. ಅವೆಲ್ಲ ಸತ್ಯಾಂಶ ಮುಚ್ಚಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.